ಮಾರುಕಟ್ಟೆಯಲ್ಲಿ ದಿಢೀರ್ ಹೆಚ್ಚಳವಾದ ಮೊಟ್ಟೆ ದರ. ಮೊಟ್ಟೆ ಬೆಲೆ ಏರಿಕೆಯಿಂದ ಶಿಕ್ಷಕರ ಜೇಬಿಗೆ ಬಿತ್ತು ಕತ್ತರಿ. ಸರ್ಕಾರಿ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವ ಉದ್ದೇಶದಿಂದ ಜಾರಿಯಲ್ಲಿರುವ ಅಕ್ಷರ ದಾಸೋಹ ಯೋಜನೆ ಇದೀಗ ಶಿಕ್ಷಕರಿಗೆ ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ. ಹೌದು, ಮಾರುಕಟ್ಟೆಯಲ್ಲಿ ಕೋಳಿ ಮೊಟ್ಟೆ ದರ ದಿಢೀರ್ ಏರಿಕೆಯಾಗಿದ್ದು, ಸರ್ಕಾರ ನಿಗದಿಪಡಿಸಿರುವ ಮೊತ್ತಕ್ಕಿಂತ ಹೆಚ್ಚಿನ ಹಣವನ್ನ ಶಿಕ್ಷಕರೇ ತಮ್ಮ ಜೇಬಿನಿಂದ ಭರಿಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಬಗ್ಗೆ ತುಮಕೂರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಮುಂದಾಗಿದೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಅಕ್ಷರ ದಾಸೋಹ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ನಿಗದಿತ ದಿನಗಳಲ್ಲಿ ಮೊಟ್ಟೆ ವಿತರಿಸಲಾಗ್ತಾ ಇದೆ. ಆದರೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಕೋಳಿ ಮೊಟ್ಟೆಯ ಬೆಲೆ ಏರಿಕೆಯಾಗಿದ್ದು, ಒಂದು ಮೊಟ್ಟೆಯ ಬೆಲೆ ಸುಮಾರು ₹7.20 ತಲುಪಿದೆ. ಸರ್ಕಾರವು ಪ್ರತಿ ಮೊಟ್ಟೆಗೆ ಕೇವಲ ₹5.20 ಅನುದಾನ ನೀಡುತ್ತಿರುವುದರಿಂದ ಉಳಿದ ಸುಮಾರು ₹2 ಮುಖ್ಯ ಶಿಕ್ಷಕರು ಹಾಗೂ ಶಾಲಾ ಶಿಕ್ಷಕರೇ ತಮ್ಮ ಖರ್ಚಿನಿಂದ ಭರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇನ್ನು ಜೂನ್ ತಿಂಗಳಲ್ಲಿ ಶಾಲೆಗಳು ಆರಂಭವಾದ ದಿನದಿಂದಲೇ ಇದೇ ಪರಿಸ್ಥಿತಿ ಮುಂದುವರೆದಿದ್ದು, ನೂರಾರು ಸರ್ಕಾರಿ ಶಾಲೆಗಳ ಶಿಕ್ಷಕರು ಹೆಚ್ಚುವರಿ ವೆಚ್ಚವನ್ನ ಭರಿಸುವಂತಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 70,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಕ್ಷರ ದಾಸೋಹ ಯೋಜನೆಯಡಿ ಮೊಟ್ಟೆ ಪಡೆಯುತ್ತಿದ್ದಾರೆ. ಹೀಗಾಗಿ ಪ್ರತಿದಿನ ಸಾವಿರಾರು ಮೊಟ್ಟೆಗಳ ಖರೀದಿಗೆ ಹೆಚ್ಚುವರಿ ಹಣ ಖರ್ಚಾಗ್ತಾ ಇದ್ದು, ಈ ಬಾರಿ ಸಂಪೂರ್ಣವಾಗಿ ಶಾಲೆಗಳ ಮೇಲೆಯೇ ಬೀಳ್ತಿದೆಯಂತೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ತುಮಕೂರು ಜಿಲ್ಲಾ ಪಂಚಾಯಿತಿ ಸಿಇಒ ಅಶ್ವಿಜಾ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ದಕ್ಷಿಣ ಶೈಕ್ಷಣಿಕ ಜಿಲ್ಲೆಯಲ್ಲಿ 2040 ಶಾಲೆಗಳಿದ್ದಾವೆ ಸರ್. ಸುಮಾರು 78,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಇಲ್ಲಿ ಸಮಸ್ಯೆ ಏನು, ಬೇರೆ ಏನು ಅಭಿವೃದ್ಧಿ ಬಗ್ಗೆ ಏನು ಸಮಸ್ಯೆ ಇಲ್ಲ ಸರ್. ಆದರೆ ಸಮಸ್ಯೆ ಏನು ಆಗ್ತಾ ಇರೋದು ಅಂತಂದರೆ, ಮಕ್ಕಳಿಗೆ ಅಕ್ಷರ ದಾಸೋಹದ PM ಪೋಷಣ ಅಭಿಯಾನದ ಅಡಿಯಲ್ಲಿ ಮಕ್ಕಳಿಗೆ ಅಕ್ಷರ ದಾಸೋಹದ ಜೊತೆಯಲ್ಲಿ ಪೂರಕ ಪೌಷ್ಟಿಕ ಆಹಾರವನ್ನು ಬಾಳೆಹಣ್ಣು ಮತ್ತು ಕೋಳಿ ಮೊಟ್ಟೆಯನ್ನು ಕೊಡ್ತಾಯಿದ್ದೀವಿ ಸರ್. ಪ್ರತಿ ವರ್ಷವೂ ಕೂಡ ಕೊಡ್ತಾ ಇದ್ದೀವಿ. ಆದರೆ ಅವರು ಸ್ಟಾರ್ಟ್ ಮಾಡಿದಾಗ, ಪೂರಕ ಪೌಷ್ಟಿಕ ಆಹಾರವನ್ನು ಸ್ಟಾರ್ಟ್ ಮಾಡಿದಾಗ ರಾಜ್ಯ ಸರ್ಕಾರದ ವತಿಯಿಂದ ₹5.20 ಮೊಟ್ಟೆ ಮತ್ತು ₹6 ಬಾಳೆಹಣ್ಣಿಗೆ ಕೊಡ್ತಾಯಿದ್ರು ಸರ್. ಇತ್ತೀಚಿನ ದಿನಮಾನಗಳಲ್ಲಿ ಅಂದರೆ ಒಂದು 2-3 ತಿಂಗಳಿಂದ ಈಚೆಗೆ ಮೊಟ್ಟೆ ರೈಟು ಮತ್ತು ಬಾಳೆಹಣ್ಣು ರೇಟ್ ಎರಡೂ ಕೂಡ ಜಾಸ್ತಿ ಆಗಿದೆ ಸರ್. ₹5.20 ಕೊಡ್ತಕ್ಕಂಥದ್ದು ಮೊಟ್ಟೆ ಇವತ್ತು ನಿನ್ನೆ ದಿವಸ ₹7.30 ಇತ್ತು ಸರ್. ₹7.30 ಇತ್ತು. ಉದಾಹರಣೆಗೆ ಒಂದು ಮಗುವಿಗೆ ₹2.10 ಹೆಚ್ಚುವರಿಯಾಗಿ ಬೀಳ್ತಾ ಇದೆ ಸರ್. ಅದನ್ನು ನಮ್ಮ ಅಧಿಕಾರಿಗಳನ್ನ ಕೇಳಿದ್ರೆ ಬಾಳೆಹಣ್ಣಲ್ಲಿ ಮೇಂಟೈನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಬಾಳೆಹಣ್ಣು ಕೂಡ ₹70ರಿಂದ ₹75 ಬಾಳೆಹಣ್ಣು ಆಗಿದೆ ಸರ್. ಪುಟ್ಟ ಬಾಳೆಹಣ್ಣು ತಗೊಂಬರೋಕೋದ್ರೆ ₹70, ಪಚ್ಚ ಬಾಳೆಹಣ್ಣು ತಗೊಂಬರೋಕೋದ್ರೆ ₹45 ಆಗಿದೆ ಸರ್. ಪುಟ್ಟ ಬಾಳೆಹಣ್ಣು 7, 12, 13 ಬರ್ತವೆ ಸರ್. ಅದು ₹6 ಒಂದು ಬಾಳೆಹಣ್ಣು ಬೀಳ್ತಾ ಇದೆ ಸರ್. ಪಚ್ಚ ಬಾಳೆಹಣ್ಣು ಕೂಡ ₹5, ₹5.5, ಒಂದು ಬಾಳೆಹಣ್ಣು ಬೀಳ್ತಾ ಇದೆ. ಅದರಲ್ಲೂ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಸರ್. ಶಿಕ್ಷಕರು ಸುಮಾರು ಈಗ ನಮ್ಮ ಉದಾಹರಣೆಗೆ ನಾನು ಹೋಗ್ತಕ್ಕಂಥ ಶಾಲೆಯಲ್ಲಿ ಸುಮಾರು 950 ಮಕ್ಕಳಿದ್ದಾವೆ ಸರ್. 450ರಿಂದ 500 ಮೊಟ್ಟೆಯನ್ನು ಬೇಯಿಸಬೇಕಾಗುತ್ತೆ ಸರ್. $2.10 ಒಂದು ಮೊಟ್ಟೆಗೆ ಜಾಸ್ತಿ ಆದರೆ ಒಂದು ದಿನಕ್ಕೆ ₹1,000 ಮುಖ್ಯ ಶಿಕ್ಷಕರು ಕೊಡಬೇಕಾಗ್ತದೆ, ಹೊರೆ ಆಗುತ್ತೆ. ಅದೇ ರೀತಿ ತಿಂಗಳಿಗೆ ಲೆಕ್ಕ ಹಾಕೊಂಡ್ರೆ ₹20,000ರಿಂದ ₹22,000 ಹೊರೆ ಆಗ್ತದೆ. ಇದು ಎಲ್ಲ ಕಡೆಯೂ ಇರ್ತಕ್ಕಂಥ ಸಮಸ್ಯೆ ಸರ್. 1, 2, 10, 12 ಮಕ್ಕಳಿದ್ರೆ ಮೇಂಟೈನ್ ಮಾಡ್ಬೋದು ಸರ್. ಅದರಲ್ಲೂ ಕೂಡ $2.10 ಜಾಸ್ತಿ ಆಗ್ತಾಯಿದೆ. ಆದರೂ 10, 12 ಮಕ್ಕಳಿದ್ರೆ ₹20-30 ಬರ್ತಿದೆ. ಅದೇನು ಜಾಸ್ತಿ ಆಗೋದಿಲ್ಲ, ಶಿಕ್ಷಕರಿಗೆ ಮಾಡ್ತಾರೆ ಸರ್. ಆದರೆ ಜಾಸ್ತಿ ಮಕ್ಕಳಿದ್ದಾಗ, ಅಂದರೆ 500ಕ್ಕಿಂತ ಜಾಸ್ತಿ ಮಕ್ಕಳಿರ್ತಕ್ಕಂಥ ಶಾಲೆಗಳು ಜಿಲ್ಲೆಯಲ್ಲಿ 8 ಶಾಲೆಗಳಿದ್ದಾವೆ ಸರ್. 8 ಶಾಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ. ಮತ್ತು 200-300 ಇರ್ತಕ್ಕಂಥ ಶಾಲೆಗಳು ಸುಮಾರು ಇದ್ದಾವೆ ಸರ್ ನಮ್ಮ ಜಿಲ್ಲೆಯಲ್ಲಿ. ಸಮಸ್ಯೆ ಆಗರ ಆಗಿದೆ ಸರ್. ಇದು ಮೊಟ್ಟೆದು ಮತ್ತು ಬಾಳೆಹಣ್ಣಿಂದೇ ನಮಗೆ ಸಮಸ್ಯೆ ಆಗಿದೆ. ತರಕಾರಿಯನ್ನು ಕೂಡ ಮೇಂಟೈನ್ ಮಾಡ್ತಾಯಿದ್ದೀವಿ ಸರ್. ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೀವಿ ಸರ್. ಈಗಾಗಲೇ ಸರ್ಕಾರಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಕ ಅಶ್ವಿಜಾ ಮೇಡಮ್ನವ್ರ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೀವಿ ಸರ್. ಅದನ್ನು ಸರ್ಕಾರಕ್ಕೆ ಪತ್ರವನ್ನು ಬರಿತೀನಿ. ಅಲ್ಲಿಂದ ನಾವು ಏನು ಡೈರೆಕ್ಷನ್ ಬರುತ್ತೋ, ನಮ್ಮ ಹಂತದಲ್ಲಿ ಇಲ್ಲ ಇದು. ಈಗಾಗಲೇ ಅಜೀಂ ಪ್ರೇಮ್ಜಿ ಅವರು ಮೊದಲು 3 ದಿನ ಕೊಡ್ತಾಯಿದ್ರು ಸರ್. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು 3 ದಿನ ಬೇಡ 6 ದಿನವೂ ಕೊಡ್ರಿ ಅಂತೇಳಿ ಅವರು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ ಸರ್ ನಮ್ಮ ಸರ್ಕಾರದೊಂದಿಗೆ, ಕಮಿಷನರೊಂದಿಗೆ. ಮೊಟ್ಟೆ ಮತ್ತು ಬಾಳೆಹಣ್ಣದರಲ್ಲಿ ಪರಿಷ್ಕರಣೆ ಆದರೆ ಆ ಪರಿಷ್ಕರಣೆಗೆ ನಾವು ಭದ್ರಾಗಿರ್ತೀವಿ ಅಂತ ಅವರು ಕೊಡ್ತಾರೆ ಸರ್. ಆದರೆ ನಮ್ಮ ಸರ್ಕಾರ
ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಲ್ಲ 3 ದಿನದನ್ನು ಆ 3 ದಿನದಲ್ಲಿ ವ್ಯತ್ಯಾಸ ಮಾಡ್ತಾ ಇದೆ ಸರ್. ಅದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಶಿಕ್ಷಕರಿಗೆ ಹೊರೆಯಾಗದಂತೆ ಇದು ಮೊಟ್ಟೆ ಮತ್ತು ಬಾಳೆಹಣ್ಣಿನ ದರವನ್ನು ನಿಗದಿಪಡಿಸ್ರಿ. ಇಲ್ಲ ಅಂತಂದರೆ ಪರಿಷ್ಕೃತ ನಾವು ಕೇಳ್ತಾ ಇರೋದು ಇಷ್ಟೇ, ನೀವು ಇಷ್ಟೇ ಕೊಡ್ರಿ ಅಂತಲ್ಲ, ಇವತ್ತು ಮಾರುಕಟ್ಟೆ ದರ ಏನಿದೆಯೋ ಅದಕ್ಕೆ ಅನುಗುಣವಾಗಿ ಮೊಟ್ಟೆ ಮತ್ತು ಬಾಳೆಹಣ್ಣಿನ ದರವನ್ನು ನಿಗದಿಪಡಿಸ್ರಿ. ಇಲ್ಲಾಂದರೆ ಆಹಾರ ಸಾಮಗ್ರಿಗಳನ್ನು ಕೊಡ್ತಾ ಇದೆ, ಬೇಳೆ, ಎಣ್ಣೆ ಮತ್ತು ಅಕ್ಕಿಯನ್ನು ಕೊಡ್ತಾ ಇದೆ, ಇಲಾಖೆಯಿಂದ ಕೊಡ್ತಾ ಇದೆ, ಅದನ್ನು ನೇರವಾಗಿ ಇಲಾಖೆಯಿಂದಲೇ ಕೊಡ್ರಿ ಅಂತ ನಾವು ಒತ್ತಾಯಪೂರ್ವಕವಾಗಿ ಈ ಮೂಲಕ ತಮ್ಮ ಮೂಲಕ ಸರಬರಾಜು ಆಗಲಿಲ್ಲ ಅಂದರೆ ಕ್ರಮ ತಗೊಂಡು ಏನು ಸರ್ ಸರಬರಾಜು ಆಗಲಿಲ್ಲ ಅಂದರೆ ಮೊಟ್ಟೆ ಅದು ಈಗ ಒಂದು ಉದಾಹರಣೆಗೆ ಮೊಟ್ಟೆ ಕರೆಕ್ಟಾಗಿ ಏನೋ ಕೊಡಲಿಲ್ಲ, ಅಧಿಕಾರಿಗಳು ಬಂದು ಕೇಳೋದಷ್ಟೇ, ಮೊಟ್ಟೆ ಬೇಯಿಸಿದ್ರ ಇವತ್ತು ಅಂತಾರೆ. ಹೌದು, ಮೊಟ್ಟೆ ಬೇಯಿಸಿಲ್ಲ ಅಂತಾರೆ, ಯಾಕೆ ಬೇಯಿಸಿಲ್ಲ ನಿಮಗೆ ನೋಟಿಸ್ ಕೊಡ್ತೀವಿ ಅಂತ ಅಧಿಕಾರಿಗಳು ಒತ್ತಡ ಆಗ್ತಾ ಇದ್ದಾರೆ ಸರ್. ಅದರಿಂದ ಮುಖ್ಯ ಶಿಕ್ಷಕರು ಭಾರಿ ಹೊರೆ ಆಗ್ತಾ ಇದೆ. ಅಧಿಕಾರಿಗಳು ಕೂಡ ಅಡ್ಜಸ್ಟ್ ಮಾಡ್ಕೊ, ಈಗ 7.20 ಪೈಸೆ, 7.30 ಪೈಸೆ, 7.20 ಪೈಸೆ ಈ ತಿಂಗಳು ಪೂರ್ತಿ 7.5 ತನಕಲ್ಲೂ ಕೂಡ ಮೊಟ್ಟೆ ದರ ಹೋಗಿದೆ ಸರ್. ಮೊನ್ನೆ ಮಾತ್ರ 7.30 ಪೈಸೆ ಇತ್ತು, 7.5 ಆಗಿದೆ, 7.75 ಕೂಡ ಆಗ್ತಾ ಇದೆ. ಅದು ಮೊಟ್ಟೆ ದರ ಈಗ ಯಾಕೆಂದರೆ ಮೊಟ್ಟೆಗಳನ್ನು ತಿಂತಕ್ಕಂಥದ್ದು ಸ್ಕೂಲ್ಗಳಿಗೆ ಸರಬರಾಜು ಮಾಡ್ತಕ್ಕಂಥ ಅವ್ರಿಗೂ ಕೂಡ ಮೊಟ್ಟೆ ದರ ಹೆಚ್ಚಾಗ್ತಾ ಇದೆ. ಅದರಿಂದ ನಾವು ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರವನ್ನು ಮತ್ತು ಅಧಿಕಾರಿಗಳನ್ನು, ಬಂದಾಗ ಮೊಟ್ಟೆಯನ್ನು ಅಡ್ಜಸ್ಟ್ ಮಾಡ್ಕೊಳ್ರಿ, ಮತ್ತು ಇಲ್ಲಾಂದರೆ ಮುಖ್ಯ ಶಿಕ್ಷಕರಿಗೆ ಒತ್ತಡ ಕೊಡಬೇಡ್ರಿ. ಇವತ್ತಿನ ದಿನಮಾನಗಳು ಹೆಂಗಾಗ್ತಾ ಇದೆ ಅಂದರೆ ದಾಸೋಹದ್ದೇ ಒಂದು ಸಮಸ್ಯೆ ಆಗ್ತಾಯಿದೆ. ನಮ್ಮ ಶಿಕ್ಷಕರಿಗೆ ಒತ್ತಡದ ಮೇಲೆ ಒತ್ತಡ, ಕಾರ್ಯಭಾರ, ಪಾಠ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನು. SIR ಮಾಡಿರಿ ಅಂತಾರೆ, ಜನಗಣತಿ ಮಾಡಿರಿ ಅಂತಾರೆ, ಪ್ರತಿಯೊಂದು ಇದುವರೆ ಆಗಿದೆ, ದಿನಕ್ಕೊಂದು ಸಮಸ್ಯೆ ಸರ್. ಈಗಲೇ ಮಾಹಿತಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಮುಖ್ಯ ಶಿಕ್ಷಕರು ಅದನ್ನು ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ, ದರವನ್ನು ನಿಗದಿಪಡಿಸ್ರಿ, ಇಲ್ಲಾಂದರೆ ಇಲಾಖೆ ಮೂಲಕ ನಮಗೆ ಕೊಡ್ರಿ ಅಂತಕ್ಕಂಥದ್ದು. ಒಟ್ಟಾರೆ ಮಕ್ಕಳ ಪೌಷ್ಟಿಕ ಆಹಾರ ಯೋಜನೆ ಯಶಸ್ವಿಯಾಗಿ ಮುಂದುವರಿಯಬೇಕಾದ್ರೆ ಅದರ ಹೊಣೆಗಾರಿಕೆಯನ್ನ ಶಿಕ್ಷಕರ ಮೇಲೆ ಹಾಕದೆ ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಸರ್ಕಾರವೇ ಅಗತ್ಯ ಅನುದಾನ ಹೆಚ್ಚಿಸಿ ಅಥವಾ ನೇರ ಸರಬರಾಜು ವ್ಯವಸ್ಥೆ ಜಾರಿಗೊಳಿಸಬೇಕೆಂಬುದು ಶಿಕ್ಷಕರ ಒತ್ತಾಯವಾಗಿದೆ. ಈ ಮನವಿಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.